ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಚಿಕನ್ ರೆಸಿಪಿ ತಂದಿದ್ದೇನೆ. ಇದರಲ್ಲಿ ನಾವು ಬಟರ್ ಮತ್ತೆ ಗಾರ್ಲಿಕ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಿದ್ದೇವೆ. ಇದರ ಹೆಸರೇ ಚಿಕನ್ ಬಟರ್ ಗಾರ್ಲಿಕ್. ಓಕೆ, ಸಿಂಪಲ್ ಒಂದು ರೆಸಿಪಿ. ಹೆಸರು ಕೇಳುವಾಗ ನೀವು ಎನಿಸ್ಬೇಡಿ ತುಂಬಾ ಕಷ್ಟ ಉಂಟು ಅಂತ. ಏನಿಲ್ಲ, ತುಂಬಾ ಈಸಿ ಉಂಟು ಮಾಡಲಿಕ್ಕೆ, ಮತ್ತೆ ಟೇಸ್ಟ್ ಕೂಡ ಒಳ್ಳೇದು ಬರ್ತದೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಬಟರ್ ಗಾರ್ಲಿಕ್ ಚಿಕನ್ ಮಾಡ್ತಿದ್ದೇನೆ. ಇದರಲ್ಲಿ ನಾವು ಹೆಚ್ಚು ಯೂಸ್ ಮಾಡೋದಂದ್ರೆ ಬಟರ್ ಮತ್ತೆ ಗಾರ್ಲಿಕ್. ಸ್ವಲ್ಪ ಸೆಮಿ ಗ್ರೇವಿ ಕೂಡ ಬರ್ತದೆ ಇದು. ಮೊದಲಿಗೆ ಚಿಕನ್ ಅನ್ನು ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಜೀರಿಗೆ ಪೌಡರ್, 1 ಟೀ ಸ್ಪೂನ್ ಹಳದಿ ಪೌಡರ್, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಇದು ಕಲರಿಗೋಸ್ಕರ ಹಾಕುದು ನಾವು. 1 ಟೀ ಸ್ಪೂನ್ ಗರಂ ಮಸಾಲಾ ಪೌಡರ್, 2 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, 1 ಟೀ ಸ್ಪೂನ್ ಚಿಕನ್ ಮಸಾಲ, ಯಾವ್ದು ಸಹ ತಗೊಳ್ಬಹುದು ನಿಮಗೆ, 2 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಟೀ ಸ್ಪೂನ್ ಗಟ್ಟಿ ಮೊಸರನ್ನು ಹಾಕಬೇಕು, ಮತ್ತೆ 1 ಲೈಮ್ ಅನ್ನು ಹಿಂಡಬೇಕು. ಇದಕ್ಕೆ ನಾವು ಫ್ರೈಡ್ ಆನಿಯನ್ ಅಂದ್ರೆ ಈರುಳ್ಳಿಯನ್ನು ಕಟ್ ಮಾಡಿ ಫ್ರೈ ಮಾಡಿ ಇದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಹೀಗೆ ರೆಡಿ ಆಗ್ತದೆ. ಈಗ ಒಂದು ಬಾಣಲೆಗೆ 1 ಕಾಲದಷ್ಟು ಬಟರ್ ಅನ್ನು ಹಾಕಿ ಇದಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಗಾರ್ಲಿಕ್ ಅನ್ನು ಹಾಕಿ ಇದನ್ನು ಫ್ರೈ ಮಾಡಬೇಕು. ಗಾರ್ಲಿಕ್ ಸ್ವಲ್ಪ ಒಳ್ಳೆ ಕಲರ್ ಬಂದ ನಂತರ ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ ಮತ್ತೆ 1 ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ಆಗ ಇದಕ್ಕೆ ಒಳ್ಳೆ ಕಲರ್ ಬರ್ತದೆ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ಗ್ರೈಂಡ್ ಮಾಡ್ಲಿಕ್ಕೆ ಉಂಟು. ಅದಕ್ಕಿಂತ ಮೊದಲು ನಾವು ಇನ್ನೊಂದು ಫುಲ್ ಈರುಳ್ಳಿಯನ್ನು ಫ್ರೈ ಮಾಡಿ ಗ್ರೈಂಡ್ ಮಾಡ್ಲಿಕ್ಕೆ ಹಾಕ್ಬೇಕು. ಇದರ ಜೊತೆಗೆ ನಾವು ಮಿಕ್ಸ್ ಮಾಡಿದ್ದ ಈ ಗಾರ್ಲಿಕ್ ಮಿಕ್ಸ್ಚರ್ ಉಂಟಲ್ಲ ಅದನ್ನು ಕೂಡ ಹಾಕ್ಬೇಕು. ಈಗ ಇದಕ್ಕೆ ಒಂದ್ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತೆ ಸ್ವಲ್ಪವೇ ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಅನ್ನು ಹಾಕಬೇಕು. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ, ಮತ್ತೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ. ನೋಡಿ, ಹೀಗೆ ಬರ್ತದೆ. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಅಂದ್ರೆ 1 ಟೀ ಸ್ಪೂನ್ ಎಣ್ಣೆ ಮತ್ತು ದೊಡ್ಡ ಪೀಸ್ ಬಟರ್ ಅನ್ನು ಹಾಕಿ ಇದಕ್ಕೆ ಈಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಬೇಕು. ಮತ್ತೆ ನಾವು ಮ್ಯಾರಿನೇಟ್ ಮಾಡಿಟ್ಟ ಚಿಕನ್ ಅನ್ನು ಹಾಕಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಒಳ್ಳೆಯಾಗಿ ಬೇಯಲಿ. ನೋಡಿ, ಒಳ್ಳೆಯಾಗಿ ಬೆಂದಿದೆ. ಈಗ ನಾವೀಗ ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಹಾಕ್ತಿದ್ದೀವಿ. ಇದನ್ನು ಹಾಕಿದ ನಂತರ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ, ಅದನ್ನು ತುಂಬಾ ತೆಳು ಆಗ್ತದೆ. ಸ್ವಲ್ಪ ಆ ಮಿಕ್ಸಿಯಲ್ಲಿ ಸ್ವಲ್ಪ ಮಸಾಲ ಕೂಡ ಇರ್ತದಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕವರ್ ಮಾಡಿ ಕುಕ್ ಮಾಡಿ. ನಮ್ಮ ಬಟರ್ ಗಾರ್ಲಿಕ್ ಚಿಕನ್ ರೆಡಿ ಆಗಿದೆ. ಇದು ನೀವು ಪರೋಟ ಜೊತೆ, ನಾನ್ ಜೊತೆ, ಅನ್ನದ ಜೊತೆ ಎಲ್ಲ ತಿನ್ಬಹುದು. ತುಂಬಾ ಒಳ್ಳೇದಾಗ್ತದೆ. ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ ಮತ್ತೆ ನಂಗೆ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಸ್ವಲ್ಪ ಶೇರ್ ಮಾಡಿ. ಥ್ಯಾಂಕ್ ಯು.